ಭಾರತದ ದಾಳಿಯ ಶಾಕ್ನಿಂದ ಆಚೆ ಬಂದಿಲ್ಲ ಪಾಕಿಸ್ತಾನ. ಮಧ್ಯರಾತ್ರಿ ದಾಳಿಗೆ ಬೆಚ್ಚಿ ಬಿದ್ದಿತ್ತು ಪಾಕ್. ಈಗ ಸದ್ಯ ಅದನ್ನ ಪ್ರಧಾನಿ ಶಹಬಾಜ್ ಶರೀಫ್ ಒಪ್ಪಿಕೊಳ್ತಾ ಇದ್ದಾರೆ. ಭಾರತದ ದಾಳಿಯ ಶಾಕ್ನಿಂದ ಆಚೆ ಬರಲು ವಿಲವಿಲ ಅಂತ ಒದ್ದಾಡ್ತಾ ಇದೆ ಪಾಕಿಸ್ತಾನ. ಹೊತ್ತು ಮಧ್ಯರಾತ್ರಿ ಸೂರ್ಯನ ತೋರಿಸಿತ್ತು ಭಾರತೀಯ ಸೇನೆ. ಏರ್ಬೇಸ್ ಅನ್ನ ಉಡಾಯಿಸುವುದರ ಬಗ್ಗೆ ಸದ್ಯಕ್ಕೀಗ ಒಪ್ಪಿಕೊಳ್ತಾ ಇದೆ ಪಾಕಿಸ್ತಾನ. ಕೊನೆಗೂ ಭಾರತದಿಂದ ದಾಳಿ ಆಗಿದೆ ಅಂತ ಹೇಳಿ ಪಾಕ್ ತನ್ನ ಮೇಲೆ ಆಗಿರುವಂತಹ ದಾಳಿಯ ಬಗ್ಗೆ ಒಪ್ಪಿಕೊಂಡಿದೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಒಪ್ಪಿಕೊಂಡಿದ್ದಾರೆ. ನೂರ್ ಖಾನ್ ಏರ್ ಬೇಸ್ಗೆ ದಾಳಿ ಮಾಡಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ. ಮೇ 10ರಂದು ಏರ್ ಬೇಸ್ ಮೇಲೆ ದಾಳಿ ಆಗಿದೆ ಅಂತ ಹೇಳಿ ಶಹಬಾಜ್ ಶರೀಫ್ ಒಪ್ಪಿಕೊಂಡಿದ್ದಾರೆ. ಕೊನೆಗೂ ಭಾರತದಿಂದ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕ್ ಪ್ರಧಾನಿ ಒಪ್ಪಿಕೊಂಡಿದ್ದಾರೆ. ಈಗ ಸಾಕ್ಷಿ ಕೇಳ್ತಾ ಇದ್ದಾರಲ್ಲ ಕೆಲವರು. ಈಗ ಕೆಲವರು ಹಂಗೆ 2 ಫ್ಲೈಟ್ ಹಿಂಗ ಮ್ಯಾಲೆ ಹೋಗಂಗ್ ಬಂದೈತೆ ಅಂದ್ರಲ್ಲ, ಅವ್ರಿಗೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಏನ್ ಹೇಳಿದ್ರು ಅನ್ನೋದನ್ನ ತೋರಿಸ್ತಾ ಇದ್ದೀವಿ. ಅವ್ರಿಗೋಸ್ಕರ ಈ ಬ್ರೇಕಿಂಗ್ ನೋಡಿ. ಈಗ ಇಷ್ಟೊತ್ತು ಮಾತಾಡಿದ್ರಲ್ಲ ಕೆಲವರು, ಅವ್ರಿಗೋಸ್ಕರ ಈ ವಿಡಿಯೋ ಹಾಕಿ. 9 और 10 की दरमियानी रात में तकरीबन 2:30 बजे सिपा सलार जनरल सईद आसिफ मुनीर ने मुझे सिक्योर फोन पे मुझे बताया कि वज़ीर-ए-आज़म साहब, हिंदुस्तान ने अपने बैलिस्टिक मिसाइल अभी लॉन्च किए हैं, एक नूर खान एयरपोर्ट पे गिरा है और कुछ और दूसरे 9 और 10 की दरमियानी रात में तकरीबन 2:30 बजे सिपा सलार जनरल सईद आसिफ मुनीर ने मुझे सिक्योर फोन पे मुझे बताया कि वज़ीर-ए-आज़म साहब, हिंदुस्तान ने अपने बैलिस्टिक मिसाइल अभी लॉन्च किए हैं, एक नूर खान एयरपोर्ट पे गिरा। ನೂರ್ ಖಾನ್ ಏರ್ ಬೇಸ್ ಮೇಲೆ ದಾಳಿ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿದ್ದಾರೆ. ಕೊನೆಗೂ ಪಾಕಿಸ್ತಾನಕ್ಕೆ ಭಾರತದ ಪೆಟ್ಟು ತಗಲಿದೆ. ಈಗ ಮೊದಲು ಏನೂ ಆಗಿಲ್ಲ, ನಮ್ಮ ಯಾವ ಏರ್ ಬೇಸ್ಗೂ ಅಪಾಯ ಆಗಿಲ್ಲ, ನಮ್ಮ ಮೇಲೆ ದಾಳಿನೇ ಆಗಿಲ್ಲ, ನಾವು ಭಾರತೀಯ ಸೇನೆಯನ್ನು ಹೊಡೆದುರುಳಿಸ್ಬಿಟ್ಟಿದ್ವಿ, ನಾವು ಓಡಿಸ್ಬಿಟ್ಟಿದ್ವಿ ಅಂತೇಳಿ ಬಂಡಲ್ ಬಿಡ್ತಿದ್ರಲ್ಲ, ಆ ಬಂಡಲ್ ಬಿಡೋದನ್ನ ಬಿಟ್ಟೀಗ ಒಂದೊಂದೇ ಒಪ್ಪಿಕೊಳ್ತಾ ಬರ್ತಾ ಇದ್ದಾರೆ ಶಹಬಾಜ್ ಶರೀಫ್.